ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಮುರಿನಕಟ್ಟೆ ವಿವಾದ. ಅಧಿಕಾರಿ ಸಿಬ್ಬಂದಿಯನ್ನು ದೂಡಿ ಹಲ್ಲೆ ಯತ್ನಿಸಿದ ಮುಸ್ಲಿಮರ ಮೇಲೆ ಲಾಠಿ ಚಾರ್ಜ್. ಹಿಂದೂ ಸಂಘಟನೆಯವರಿಂದ ಪೊಲೀಸ್ ಠಾಣೆ ಎದುರು ಧರಣಿ. ತಿಂಗಳುಗಳಿಂದ ವಿವಾದದಲ್ಲಿರುವ ಮುರಿನಕಟ್ಟೆ ಪ್ರದೇಶದಲ್ಲಿ ಹಿಂದೂ ಯುವಕರು ರವಿವಾರ ಕಟ್ಟೆಯನ್ನು ಪುನರ್ ನಿರ್ಮಿಸಿದ ನಂತರ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಮುರಿನಕಟ್ಟೆಯನ್ನು ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ಅಗಲೀಕರಣ ಹಿನ್ನೆಲೆಯಲ್ಲಿ ಅದನ್ನು ತೆರವುಗೊಳಿಸಲಾಗಿತ್ತು. ರವಿವಾರ ಬೆಳಗ್ಗೆ ಹಿಂದೂ ಸಂಘಟನೆಗಳ ಸದಸ್ಯರು ಅದೇ ಸ್ಥಳದಲ್ಲಿ ಕಟ್ಟೆಯನ್ನು ಪುನರ್ ನಿರ್ಮಿಸಿದ್ದಾರೆ. ಇದಕ್ಕೆ ಸ್ಥಳೀಯ ಮುಸ್ಲಿಮರ ಆಕ್ಷೇಪಣೆ ವ್ಯಕ್ತವಾಗಿದೆ. ಕಟ್ಟೆಯನ್ನು ತೆಗೆದುಹಾಕಬೇಕೆಂದು ಮುಸ್ಲಿಮರು ಒತ್ತಾಯಿಸಿದರು. ಸಂಜೆ ಹೊತ್ತಿಗೆ ಮುಸ್ಲಿಂ ಯುವಕರ ಗುಂಪು ಸ್ಥಳದಲ್ಲಿ ಜಮಾಯಿಸಿ ಹೊಸದಾಗಿ ನಿರ್ಮಿಸಲಾದ ರಚನೆಯನ್ನು ಕೆಡವಿದ್ದಾರೆ ಎಂದು ಆರೋಪಿಸಲಾಗಿದೆ. ಇದು ಯುವಕರು ಮತ್ತು ಸ್ಥಳದಲ್ಲಿದ್ದ ಪೊಲೀಸ್ ಸಿಬ್ಬಂದಿ ನಡುವೆ ತೀವ್ರ ವಾಗ್ವಾದಕ್ಕೆ ಕಾರಣವಾಯಿತು. ಮೂಲಗಳ ಪ್ರಕಾರ ಘರ್ಷಣೆ ಸಮಯದಲ್ಲಿ ಕೆಲವು ಯುವಕರು ಪೊಲೀಸ್ ಅಧಿಕಾರಿಗಳನ್ನು ತಳ್ಳಲು ಯತ್ನಿಸಿದಾಗ ಪರಿಸ್ಥಿತಿ ಉಲ್ಬಣಗೊಂಡಿತು. ಸುದ್ದಿ ಹರಡಿದ ಮೇಲೆ ಕೆಲ ಹಿಂದೂ ಯುವಕರು ಅಲ್ಲಿ ಜಮಾಯಿಸಿದರು ಎನ್ನಲಾಗಿದೆ. ಘರ್ಷಣೆಯಲ್ಲಿ ಪುರ ವರ್ಗದ ರಾಘುನಾಯ್ಕ್ ಎಂಬುವರು ಗಾಯಗೊಂಡಿದ್ದು ಚಿಕಿತ್ಸೆಗಾಗಿ ಕುಂದಾಪುರ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ತಿಳಿದುಬಂದಿದೆ. ಉದ್ವಿಗ್ನತೆ ಹೆಚ್ಚಾದಾಗ ಪೊಲೀಸರು ಮಧ್ಯಪ್ರವೇಶಿಸಿ ಗುಂಪನ್ನು ಚದುರಿಸಲು ಮತ್ತು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲು ಲಘು ಲಾಠಿ ಪ್ರಹಾರ ನಡೆಸಿದರು ಎಂದು ತಿಳಿದುಬಂದಿದೆ. ಕಟ್ಟೆ ಕೆಡವಿದ ಕೃತ್ಯವನ್ನು ಹಿಂದೂ ಸಂಘಟನೆಗಳು ತೀವ್ರವಾಗಿ ಖಂಡಿಸಿವೆ. ಬಿಜೆಪಿ ಮುಖಂಡ ಗೋವಿಂದ್ ನಾಯ್ಕ್ ಈ ಘಟನೆಯನ್ನು ಖಂಡಿಸಿ ಭಟ್ಕಳದ ಆಳ್ವೆಕೋಡಿಯ ಹೊಳೆಯಲ್ಲಿ ಮುಳುಗಿ 10 ಜನರು ಸಾವನ್ನಪ್ಪಿದ ದುರಂತದ ಘಟನೆಗೆ ಇಡೀ ಪಟ್ಟಣ ಶೋಕಿಸುತ್ತಿರುವ ಸಮಯದಲ್ಲಿ ಇದು ಸಂಭವಿಸಿದೆ ಎಂದು ಹೇಳಿದ್ದಾರೆ. ಕೆಲವು ದುಷ್ಕರ್ಮಿಗಳು ಕೋಮು ಸಾಮರಸ್ಯವನ್ನು ಕದಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಕೃತ್ಯವನ್ನು ಖಂಡಿಸಿ ಹಿಂದೂ ಸಂಘಟನೆಯ ಪ್ರಮುಖರು ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಏತನ್ಮಧ್ಯೆ ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ ಮತ್ತಷ್ಟು ಉದ್ವಿಗ್ನತೆಯನ್ನು ತಡೆಯಲು ಪೊಲೀಸರು ಭದ್ರತೆಯನ್ನು ಬಿಗಿಗೊಳಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 66ರ ಉದ್ದಕ್ಕೂ ಇರುವ ವಿವಾದಿತ ಸ್ಥಳದ ಸುತ್ತಲೂ ಭಾರೀ ನಿಯೋಜನೆ ಮಾಡಲಾಗಿದೆ. ವಾತಾವರಣವು ಉದ್ವಿಗ್ನವಾದರೂ ನಿಯಂತ್ರಣದಲ್ಲಿದೆ. ನಿವಾಸಿಗಳು ಶಾಂತಿಯನ್ನು ಕಾಪಾಡಿಕೊಳ್ಳಲು ಮತ್ತು ವದಂತಿಗಳು ಅಥವಾ ಪ್ರಚೋದನೆಗಳಿಗೆ ಬಲಿಯಾಗದಂತೆ ನಾವು ಈ ದುರಂತ ಒಂದಿಲ್ಲ ಆದ್ರೆ ನಾವು ಅದಕ್ಕೆ ತಕ್ಷಣ ಉತ್ತರ ಕೊಡ್ತಿದ್ರು. ನಾವು ನಾಳೆ ಉತ್ತರ ಕೊಡ್ತೇವೆ, ಅದ್ರ ಮಾತೇ ಇಲ್ಲ. ಆದ್ರೆ ನಾನು ಹೇಳ್ತಾ ಇರೋದು, ಎಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೋ ಅವರು ಮುಸಲ್ಮಾನರ ಉದ್ದಾಟತನ ಬಹಳ ಆಗ್ತದೆ. ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರಕ್ಕೂ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ, ಈ ತಂಜಿಮ್ ಸಂಸ್ಥೆಗೂ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಯಾವುದೇ ಘಟನೆ ಆದ ತಕ್ಷಣ ಅವರು ತಾವು ಹಮ್ಲೋಗ್ ಬಚ್ಚೆ ಲೋಗ್ ಕರ್ನಾಯಕ ಅಂತ ಹೇಳ್ತಾರೆ, ಸಣ್ಣ ಮಕ್ಕಳು ಮಾಡಿದಂತದ್ದು. ಆದ್ರೆ ಮಕ್ಕಳಿಗೆ ಅನ್ನ ಯಾವುದು ಸಂಗಣಿ ಯಾವುದು ಅಂತ ಗೊತ್ತಾಗ್ತದೆ. ಹಾಗಾಗಿ ಆ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ, ಅವರಿಗೆ ನಾನು ನೇರವಾಗಿ ವಾಹಿನಿ ಮುಖಾಂತರ ಎಚ್ಚರ ಕೊಡ್ತೇನೆ. ನಾವೇನು ಈಗ ಬಳೆ ತೊಟ್ಕೊಳ್ಳಿಲ್ಲ, ನಾಳೆ ನಾವು ಅದನ್ನ ಪ್ರೊಟೆಸ್ಟ್ ಮಾಡ್ತೇವೆ. ಅದ್ರ ವಿರುದ್ಧ ಏನು ಮಾಡಬೇಕು ಅದು ಸರ್ಕಾರ. ನಾವು ಈಗಾಗಲೇ ಹಲವಾರು ಬಾರಿ ನಾವು ಜೈಲಿಗೆ ಹೋಗಿ ಬಂದಾಗಿದೆ, ಹಲವಾರು ಬಾರಿ ಮೊಕದ್ದಮೆಯನ್ನು ಹೂಡ್ಕೊಂಡು ನೋಡಿದ್ದೇವೆ. ಆದ್ರೆ ನಮಗೇನಿಲ್ಲ. ಒಂದು ನಮ್ಮ ಅಳಿವು ಉಳಿವಿನ ಪ್ರಶ್ನೆ, ನಮ್ಮ ಸಂಪ್ರದಾಯಕ್ಕೆ ಧಕ್ಕೆ ಆಗಿದೆ. ಒಂದು ಅಧಿಕಾರಿಗಳು ಅದನ್ನು ಸರಿ ಮಾಡಬೇಕು, ಇಲ್ಲಾದ್ರೆ ನಾವು ಸರಿ ಮಾಡ್ಕೊಳ್ತೇವೆ. ಹೌದು, ಸತ್ಯ ಅದು. ಈಗ ನಾವು ಶೋಕಾಚರಣೆ ಮಾಡ್ತಾ ಇದ್ದೇವೆ ಇಲ್ಲಿ, ಅದನ್ನ ಎನ್ಕರೇಜ್ ಮಾಡ್ಕೊಂಡು ಇವರು ಈ ದುರ್ಘಟನೆಯನ್ನು ಮಾಡಿದ್ದಾರೆ. ಅದನ್ನು ಇವತ್ತು ಈ ಘಟನೆ ನಡೀಲಿಲ್ಲ ಆದ್ರೆ ಅದಕ್ಕೆ ನಾವು ತಕ್ಷಣ ಉತ್ತರ ಕೊಡ್ತಿದ್ವು, ನಾಳೆ ಉತ್ತರ ಕೊಡ್ತೇವೆ. ಪ್ರಕರಣ ಪೊಲೀಸರ ಮೇಲೆ ಹಲ್ಲೆ ಆಗಿದೆ, ಪೊಲೀಸರು ದಾಖಲೆ ಮಾಡಬೇಕು. ಅದು ನಾವೇನಾದ್ರೂ ಪ್ರೊಟೆಸ್ಟ್ ಮಾಡಿದಾಗ ಪೊಲೀಸರು ಸುಮೋಟೋ ಕೇಸನ್ನು ಫಿಕ್ಸ್ ಮಾಡಿ ಎಷ್ಟೋ ಜನರನ್ನ ಒಳಗಾಗ್ತಿದ್ರು. ಈಗ ಪೊಲೀಸರು ನಿಜವಾಗೂ ತಾಕತ್ತಿದ್ರೆ, ನೈತಿಕ ಸ್ಥೈರ್ಯ ಇದ್ರೆ, ಸರ್ಕಾರದ ಹಿನ್ನೆಲೆ ಇಲ್ಲ ಆದ್ರೂ ಅವರಿಗೆ ಪೊಲೀಸರು ನೈತಿಕ ಸ್ಥೈರ್ಯ ಅದು ಕೊಡಬೇಕನ್ನೋದಾದ್ರೆ, ಪೊಲೀಸರು ಇಲ್ಲಿ ಬದುಕಬೇಕನ್ನೋದಾದ್ರೆ ಕೇಸನ್ನು ಅವ್ರ ಮೇಲೆ ದಾಖಲೆ ಮಾಡಬೇಕು. ಎಷ್ಟು ಜನ ರಸ್ತೆಯನ್ನು ತಡೆ ಮಾಡಿದಾರೆ ಅವ್ರ ಮೇಲೆ ಎಲ್ಲರೂ ಕೇಸ್ ದಾಖಲೆ ಮಾಡಬೇಕು. ಇಲ್ಲಾದ್ರೆ ಕೇಸ್ ದಾಖಲೆ ಮಾಡಲಿಲ್ಲ ಆದ್ರೆ ನಮ್ದೇ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೇವೆ. ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದ ಬಗ್ಗೆ ನಾವು ಉತ್ತರ ತಗೊಳ್ತೇವೆ. ಪತ್ರಿಕೆಯನ್ನ ಇಂದಲೇ ನಾಳೆ ತಗೊಳ್ತೇವೆ, ಹಿಂದೂ ತಗೊಂಡಿವೆ, ಮುಂದೆ ತಗೊಳ್ತೇವೆ. ಪ್ರಶ್ನೆ ಇಲ್ಲ. ನಂದು ಒಂದು ಕಾರ್ಯಕರ್ತರಿಗೆ ಏನಾದ್ರು ಒಂದು ಕೂದಲು ಕೊಂಕಿದ್ರು ಅದಕ್ಕೆ ತಕ್ಕ ಉತ್ತರ ಕೊಡ್ತೇವೆ ನಾವು.